ಹೌದಪ್ಪ ಹೌದು. ಅವಾಗ ಏನಪ್ಪಾ ಅಂತಂದ್ರ ಲಡ್ಡು ಮುತ್ಯ ವಿಚಾರ ಮಾಡ್ತಾನ. ಏನತ್ರಿ? ನಾರೇ ಹಿಂಗ ಪರಿಗಂದಾಗಿ ತಿರ್ಗಾಡ್ಲಕತ್ತಿ. ಹೌದಪ್ಪ ಹೌದು. ಇನ್ ಹೆಂಗ್ ಮಾಡ್ಬೇಕತ್ತ ತಿಳ್ಕೊಂಡು ಏನ್ ಮಾಡಿದ್ರು? ಯಾರ ಕಡೆ ಹೋಗ್ಬೇಕು, ಗುರುಪದೇಶ ತಗೋಬೇಕತ್ತ ತಿಳ್ಕೊಂಡು ಎಲ್ಲಿ ಹೋಗ್ಬೇಕತ್ತ ವಿಚಾರ ಮಾಡ್ದಕ್ರ ನನಗೆ ಹಿಂದ ತಾಯಿ ಹೇಳಿದ ಮಾತು ತರ್ಕಿಗೆ ಬರ್ತಾವನಿಗೆ. ಹೌದಪ್ಪ ಹೌದು. ರಾಮಾವಧೂತರಿಂದ ನಾ ಹುಟ್ಟಿನ ಅಂದಕ್ಕ ಹೇಳಿದ ಮಾತು ತರ್ಕಿಗೆ ಬಂದ ಕಾಲಕ್ಕಂತ ಗುರುಗಳ ಉಪದೇಶ ಪಡಿಬೇಕತ್ತ ತಿಳ್ಕೊಂಡು ಆ ಮಲ್ಲಪ್ಪಗಿರ್ತಕ್ಕಂತ ಲಡ್ಡು ಮುತ್ಯ ಎಲ್ಲಿ ಹೋದ? ಎಲ್ಲಿಪ್ಪ? ಆ ರಾಮಾವಧೂತರ ಕಡೆ ಹೋಗೇನಪ್ಪ ಅಂತಂದ್ರ ಹೌದು ಆ ಗುರು ಉಪದೇಶ ಕೊಡ್ಬೇಕ ತಂದೆ ಅಂದ ಕಾಲಕ್ಕ. ಹೌದಪ್ಪ ಹೌದು. ಅಲ್ಲಪ್ಪ ನಿನಗ ಬರನ ಕೊಡ್ಲಾಕಿದು ಮಲ್ಲ ಇನ್ನು ಬೆಲ್ಲ ಅಲ್ಲ ಅಂದವ. ಮಲ್ಲನ ಬೆಲ್ಲ ಅಲ್ಲಿದು ಬರನ ಕೊಡ್ಲಾಕ. ಇದು ಬರನ ಕೊಡ್ಲಾಕ ಮಲ್ಲ ಇನ್ನು ಬೆಲ್ಲಲ್ಲ, ನಿನ್ನ ಪರೀಕ್ಷೆ ಮಾಡ್ತೇನೆ ಅಂತ ತಿಳ್ಕೊಂಡು ಅನೇಕ ತರದ ಪರೀಕ್ಷೆ ಮಾಡ್ತಾರೆ. ಯಾರಿಗಪ್ಪ? ಆ ಲಡ್ಡು ಮುತ್ಯಾಗ. ಹೌದಪ್ಪ ಹೌದು. ಅವಾಗ ಪರೀಕ್ಷೆ ಮಾಡಿದ ಕಾಲಕ್ಕ, ಪರೀಕ್ಷೆಯಲ್ಲಿ ಪಾಸ್ ಆದ ಕಾಲಕ್ಕ ಅವಾಗ ಲಡ್ಡು ಮುತ್ಯಾಗ ತಲೆ ಮ್ಯಾಗ ಹಸ್ತಿಟ್ಟು ಹೌದಪ್ಪ ಗುರು ಉಪದೇಶ ಕೊಟ್ಟಾಕ್ರ ಏನಪ್ಪಾ ಅಂತಂದ್ರ ಅವಾಗ ಗುರು ಏನಪ್ಪಾ ಅಂತಂದ್ರೆ ಶಿಷ್ಯನ ಮಾಡಕ್ ಯಾರು ಆ ರಾಮಾವಧೂತರ ಶಿಷ್ಯನಾಗಿ ಕಲಿಯುಗದೊಳಗ ಲಡ್ಡು ಮುತ್ಯನ ಕೋನ್ ಉಳ್ದೈತಿ. ನಾವ್ ಹೇಳಿರ್ತಕ್ಕಂತ ಮಾತಲ್ಲ. ಹೌದಪ್ಪ ಹೌದು. ಇದು ಯಾರು ಹೇಳ್ಯಾರ ಅಂತ ಕೇಳಿದ್ರ ಬೋನಾ ಬಸವರಾಜ್ ಬರ್ದಿರ್ತಕ್ಕಂತ ಬುಕ್ ಲಡ್ಡು ಮುತ್ಯನ ಬುಕ್ ಇದು ನೋಡಿದ್. ಹೌದು. ಇದು ನಾವ್ ಹೇಳೋದಲ್ಲ ಮಾಡು ಮಾಸ್ತರ್ ಅವ್ರ ಬಾಯ್ತೋಡಿ ಅಲ್ರಿ ಇದು ಬಾಯ್ತೋಡಿ ಅಲ್ಲ. ಹೌದಾ? ಲಡ್ಡು ಮುತ್ಯ ಅವ್ರು ಬರ್ದಿರ್ತಕ್ಕಂತ ಬೋನಾ ಬಸವರಾಜ್ ಹೌದಾ ಬರ್ದಿರ್ತಕ್ಕಂತ ಬುಕ್. ಹೌದು. ಪೇಜ್ ನಂಬರ್ 21. ಪೇಜ್ ನಂಬರ್ 21 ಬುಕ್ಕಿನ ಹೆಸರ ಲಡ್ಡು ಮುತ್ಯ. ಅಭಿನವ ಅವಧೂತ ಲಡ್ಡು ಮುತ್ಯ ಅರ್ತೆ ಬೋನಾ ಬಸವರಾಜ್ ಬರ್ದಿರ್ತಕ್ಕಂತ ಬುಕ್ ನೊಳಗ ಹೌದಾ ರಾಮಾವಧೂತರ ಕಡೆಯಿಂದ ಉಪದೇಶ ಸುಗಂದು ಗುರುವಿನ ಮಾಡ್ಕೊಂಡ ಅಂತೇಳಿ ಇದ್ರಾಗ ಬರೋದೈತಿ. ಹೌದು. ಲಡ್ಡು ಮುತ್ಯಾಗ ಒಬ್ಬ ಗುರು ಅದಾನ. ನೀನೇ ಓದ್ಬಾ ಇಲ್ಲಿ. ಬಾ ಓದಕತಿ ಬಾ. ಹೌದು ಬಾ ಇಲ್ಲಿ ಓದಕತಿ, ನೀನೇ ಓದಕತಿ ಬಾ. ಓ ಗಂಟೆ ಸರ ನೀವೇ ಓದಕತ್ರಿ ಬರ್ರಿ. ಇವತ್ತು ಗುರು ಇಲ್ಲ ಅಂತೇಳಿ ಇವ್ರ ಸಿದ್ಧಾಂತ ಮಾಡಿದ್ರೆ ಇವ್ರು ರೊಕ್ಕ ಕೊಟ್ಟು ನಮಗ್ ಕೊಡ್ಬೇಕು ನೋಡ್ರಿ. 21 ಪೇಜ್ ನೀವು ತೋರಿಸ್ತೀರಿ, 71 ಪೇಜ್ ಬುಕ್ಕ ತಗೊಂಬರ್ರಿ. ತಗೊಂಡ್ ಬಾ. ಏ ಸುಮ್ಮಕೊಂಡ್ರಿ ತೊಗೊಂಬರ್ಲಿ ನಿಮ್ ಬುಕ್ಕ. ರೊಕ್ಕ ಕಡಿಮೆ ಬಿದ್ದಾವನ್ರಿ ನಿಮ್ಗೆ ರೊಕ್ಕ ಬಿಡಾಕ? ಇದ್ರಾಗ ಗೊತ್ತಾಗ್ಬೇಕಲ್ಲ ಯಾರು ನೀರ್ ಎಟ್ಟ ಹೊಡೋದು ಗೊತ್ತಾಗ್ಬೇಕಲ್ಲ. ಕೆಲಸ ಮಾಡ್ರಿ, ಈಗ ಗದನಕಿರಿ ಕ್ರಾಸ್ ಏನ್ ಬಾ ದೂರ ಇಲ್ಲ. ಹೌದು. ಹಾಡವ್ರಿ ಇಲ್ಲಿ ಹಾಡ್ಲಿ. ನಾನು ನೀವು ಕೂಡಿ ಎಲ್ಲ ಇಬ್ರು ಕೂಡಿ ಒಬ್ರು ಕಮಿಟಿ ಅವ್ರನ್ನ ತಗೊಂಡು ಹೋಗಿ ನಾವು ಚೆಕ್ ಮಾಡ್ಕೊಂಡ್ ಬರೋನು. ಅಲ್ಲಿ ಹಿರಿಯರನ್ನ ಕೇಳೋನು. ಅಲ್ಲಿ ಒಂದು ಬುಕ್ ಐತಿ, ನಮ್ಮ ಗಾಡಿದಾಗ ಒಂದು ಬುಕ್ ಐತಿ. ನಿನ್ನ ಬುಕ್ನಾಗ ಗುರು ಇಲ್ಲ ಅಂತ ತೋರಿಸ್ಬಿಡು. ನನ್ನ ಬುಕ್ನಾಗ ಗುರು ಅದತ್ತೆ. ಯಾರು ಬೇಕಾದವ್ರು ಇಲ್ಲಿ ಓದ್ಕೊಳ್ಳೋರು ಇದ್ರು ಓದ್ಕೋಬರ್ರಿ. ಈಗ ಗಾಡಿ ತಗೊಂಡ್ ಹೋಗೋಣ್ರಿ. ನೀವು ಇಬ್ಬರ ಹೋಗ್ಬೇಕು, ನಾನು ಬರ್ತೀನಿ. ನನಗೂ ಗೊತ್ತಾಗ್ಬೇಕಲ್ಲ ಮತ್ತ. ಇಲ್ಲ ಟೈಮ್ ಪಾಸ್ ಓದಿ ಹೇಳ್ರಿ ಸರ್ ನೀವು. ಸುಮ್ ಸರಿ ಪೂಜಾರಿ ನೀವು ಓದ್ರಿ ಅದನ್ನ ಆತ್ನ. ಇಲ್ಲ 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 ಇದು ಇದೊಂದು ಸಿದ್ಧಾಂತ ಅಲ್ಲಿ ನಾವು ಒಂದು ನುಡಿ ಹೆಚ್ಚು ಕ್ಯಾಲಿ ಆಡಕ್ ಬರ್ತದ್ರಿ. ಹೌದು. ರಾಮಾವಧೂತರದಿಂದ ಉಪದೇಶ ಪಡ್ಕೊಂಡ ಇಲ್ಲಿ ಅದ ಎಲ್ಲಾನು ಉತ್ತರನೇ ಐತಿ ಇದ್ರಾಗ. ಐತ್ರಲ್ಲ ಐತಿ. ಇದು ಬಾಯ್ತೋಡಿ ಅಲ್ರಿ, ಬುಕ್ ಐತ್ರಿ. ಕಣ್ಣಿಗೆ ಕಾಣ್ತದ ಕಂಡ್ಯಾಳ. ಹೌದು ಆತ್ಮೇರೆ. ಹಲೋ. ಇದು ಲಡ್ಡು ಮುತ್ಯವರ ತಂದೆ ತಾಯಿಗೆ ರಾಮಾವಧೂತ ಅವ್ರ ಆಶೀರ್ವಾದ ಆಗೈತೆ ಅಂತ ಹೇಳ್ತಿದ್ರಾಗ ಬುಕ್ದೊಳಗ. ಇಲ್ಲಿ ಅದ್ರ ಮುಂದೆ ಉಪದೇಶ ಬ್ಯಾಡ್ರಿ. ನಮ್ಗ ಅಪ್ಪಗ ಆಶೀರ್ವಾದ ಮಾಡಿಲ್ಲ ಸರ್. ಈಗ ಈ ಸದ್ಯ ನೋಡ್ರಿ ಇದ್ರೊಳಗ ಏನು ಇಲ್ರಿ ಸರ್. ಓದೇ ಬಿಡ್ತೇವೆ ನೋಡ್ರಿ. ಇಲ್ಲಿ ಓದ್ರಿ ಸರ್. ಇರ್ಲಿ ಸರ್, ಇಲ್ಲಿ ಬಿಟ್ಟು ಸರ್. ಈಗ ಇಲ್ಲಿ ಹಿಡಿದು ಕನ್ಫರ್ಮ್ ಆಗೈತಿಲ್ರಿ? ಅಪ್ಪಗ ಆಶೀರ್ವಾದ ಓ ಗುರುಗಳ ಇದೇ ಕಥೆ ಹೇಳ್ತೀರಿ. ನೀವ್ ಹೇಳಿದ ದುನಿಯಾ ಕೇಳಲ್ಲ. ಕಾಣ್ಗ ಹಬ್ಬದಂದ್ರೆ ನಾ ನಂಬಂಗಿಲ್ಲ. ಸರ್ ಹಿಂದಿನ ಪೇಜ್ ಸರ್ ನಾ ಹೇಳ್ತೀನಿ ಸರ್. ಗುರುವಿನಿಂದನೇ ಐತಿದ್ರಾಗ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿದ್ದು ಬಲವಿಲ್ಲ, ಎಲ್ಲರಿಗೆ ಸಾಹಿತ್ಯವಿಲ್ಲ ಅಂತ ಸರ್ವಜ್ಞ ಎಂಬ ಉಕ್ತಿ ಅಂತೆ. ಬಹುಶಃ ಇದು ವಾದ ಏನೈತೆ ಅಂತ ಕೇರ ಗುರು ಶಿಷ್ಯ ನಡೆದದ. ಯಾಕಂತ ಕೇಳ್ರಿ ಇವನು ವಾದ ಮಾಡಾವ. ಗುರುವಿನ ಬಿಟ್ರೆ ಜಗತ್ತಿನಾಗ ಒಂದು ಹುಲ್ಲು ಕಡ್ಡೆಳಿಗೆ ಆಡೋದಿಲ್ಲ, ಎಲ್ಲಕ್ಕೂ ಗುರು ಬೇಕಂತ ಇವನು ಹೇಳಾವ. ಇನ್ನು ಗುರು ಇಲ್ದ ಯಾರು ಬೆಳೆದಾರ ಅನ್ನತಕ್ಕಂಥದ್ದನ್ನು ನಮ್ಮ ತೊದಲ ಬಗ್ಗೆ ಮಾಳು ಹೇಳಬೇಕಾಗ್ಯದ. ಅದಕ್ಕಾಗಿ ಇವತ್ತು ಏನಪ್ಪ ಅಂತ ಕೇಳಿದ್ರೆ ಅವರ ಒಂದು ಪುಸ್ತಕ ತಂದಾರ, ಲಡ್ಡು ಮುತ್ಯ ಅಂತ ಬೋನಾ ಬಸವರಾಜ್ ಬರೆದಿರ್ತಕ್ಕಂಥದ್ದು. ಇದರೊಳಗೆ ಸ್ಪಷ್ಟವಾಗಿ ಸ್ವಾಮೀಜಿ ಅವರು ಮಲ್ಲನನ್ನು ಸಂಘಟಿಸಿಕೊಂಡು ತಾವು ಇಳಿದುಕೊಂಡಿದ್ದ ಮನೆಗೆ ಬಂದ ಮೇಲೆ ಮಲ್ಲನಿಗೆ ಅವರೇ ರಾಮಾವಧೂತರೆಂದು ಗೊತ್ತಾಯಿತು. ಈತನು ತಮ್ಮ ಆಶೀರ್ವಾದದಿಂದ ಜನಿಸಿದನೆಂಬ ವಿಷಯವು ರಾಮಾವಧೂತರಿಗೆ ತಿಳಿದು ಬಂದಿತು. ಅಂದ್ರೆ ರಾಮಾವಧೂತ ಅವರ ಆಶೀರ್ವಾದದಿಂದ ಹುಟ್ಟಿ ಬಂದಾನ. ಹುಟ್ಟಿ ಬಂದ ನಂತರ ಮುಂದೆ ಗುರು ಎಲ್ಲರೂ ಇದ್ರಾಗಿತ್ತರ ತೋರಿಸ್ಕೊಡ್ತಾರೆ. ಆಯ್ತು ಸರ್. ಸ್ವಲ್ಪ ತಡಿ ಸರ್. ಇಲ್ಲಿ ನೋಡ್ರಿ. ಅಲ್ಲ ಗುರು ಅಂತ ಬಂದಿತ್ತಾರ ನೋಡು ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಏನ ಆದ್ರಿ. ಅವಾಗ ಬಂದು ಕೇಳ್ತಾನ್ರಿ ಅವ ಏನದ ಗೊತ್ತೇನ್ರಿ. ಇಲ್ಲಿ
ಅವಾಗ ಗೊತ್ತಾಗದ ಹೌದು ಮಲ್ಲನನ್ನು ಒಟ್ಟಿನಲ್ಲಿ ಮೇಲೆ ನಿನ್ನ ಕೇಳಿಕೆ ಏನು ಎಂದರು. ಆಗ ಮಲ್ಲನು ಯಪ್ಪ ನಿನ್ನಿಂದ ನನಗೆ ಉಪದೇಶವಾಗಬೇಕೆಂದನು. ಮಲ್ಲನ ಮಾತನ್ನು ಕೇಳಿದ ಮೇಲೆ ಅವಧೂತರು ಸ್ವಲ್ಪ ನಾಲ್ಕು ಉಪದೇಶವನ್ನು ಪಡೆಯುವುದೆಂದರೆ ಪೇಟೆಯಲ್ಲಿರುವ ಬೆಲ್ಲವನ್ನು ಖರೀದಿಸಂತಲ್ಲಪ್ಪ, ಉಪದೇಶ ಪಡೆಯುವುದಕ್ಕೆ ಅರ್ಧ ಆಯುಷ್ಯವನ್ನು ಕಳೆದಿದ್ದರೂ ಕೆಲವರಿಗೆ ಅದು ಲಭ್ಯವಾಗಿಲ್ಲ. ಮೇವಿದ್ದ ಮನೆಗೆ ಎತ್ತನವನ್ನು ಕೊಡಬೇಕು, ಉತ್ತಮರ ಮನೆಗೆ ಮಗಳನ್ನು ಕೊಡಬೇಕು ಎಂದಿದೆ. ಮಂಗನಿಗೆ ಮಾಣಿಕ್ಯದ ಬೆಲೆಯು ನಿನಗೆ ಗೊತ್ತಾಗಬೇಕು. ಅತ್ತಿತ್ತ ತಿರುಗಿ ನೋಡಿ ಬಿಸಾಕಿ ಎದ್ದು ಬಿಡಾಗುತ್ತದೆ, ಹೋಗಾಗಬಾರ್ದು ಎಂದನು. ಮಲ್ಲನು ಯಪ್ಪ ನಮ್ಮ ಹೆಸರಿಗೆ ಕಳಂಕ ತರುವ ಶಿಷ್ಯ ನಾನಾಗಲಾರೆ. ಸರ್ ನೀವು ಹೋದ್ರಿ ನೀವು ಹಾ ಯಪ್ಪ ತಮ್ಮ ಹೆಸರಿಗೆ ಕಳಂಕ ತರುವ ಶಿಷ್ಯ ನಾನಾಗಲಾರೆ. ಎಲ್ಲವನ್ನು ತಮಗೆ ಅರಿಕೆ ಮಾಡಿಕೊಂಡಿದೆ. ನಾನಿಗೆ ಪರಿಶುದ್ಧ ತಾವುಗಳೆಂಬ ಸೋಜಿಗನೆಲ್ಲ ಮಲ್ಲನೆಂಬ ಕಬ್ಬಿಣದ ನೊಳೆಗೆ ಸ್ಪರ್ಶವಾದ ಮೇಲೆ ಹೇಗೆ ತಾನೇ ಕಬ್ಬಿನ ಅಂಶ ಉಳಿದಿತ್ತು ಎಂದನು. ಆಗ ಮಲ್ಲನ ಮಾತಿನಿಂದ ರಾಮಾವಧೂತರಿಗೆ ಸಂತೋಷವಾಯಿತು. ಮೇಲಾಗಿ ತಮ್ಮ ಅನುಗ್ರಹದಿಂದ ಜನಿಸಿದವನಾಗಿದ್ದರಿಂದ ಹಾಗೆ ತಾನೇ ಉಪದೇಶಕ್ಕೆ ಉಪಚಾರವೆಸಗುವನೆಂಬ ವಿಚಾರ ಅವನಲ್ಲಿ ಬಂತು. ಆದ್ದರಿಂದ ರಾಮಾವಧೂತರು ಮರುದಿವಸ ಉಷಾ ಸಮಯದ ಧ್ಯಾನದಿಂದ ಹೊರಬಂದ ನಂತರ ಉಪದೇಶವಿತ್ತು. ಮಲ್ಲಮುತ್ಯ ಎಂದು ನಾಮಕರಣ ಮಾಡಿದರು. ಅವನಿಗೆ ಉಪದೇಶ ಮಾಡಿದ್ರಲ್ಲಿ ಇಲ್ಲ ಇಲ್ಲ ಅವ್ರು ಹೇಳಿದ ಕರೆಕ್ಟ್ ಅಂದ್ರೆ ನಾಮಕರಣ ಮಾಡಿದ್ರು. ನಾಮಕರಣ ಅಲ್ಲಪ್ಪ, ಇಲ್ಲಿ ಉಪದೇಶ ಮಾಡೋದೈತೆ. ಉಪದೇಶ ಮಾಡೋದಪ್ಪ ಅಲ್ಲ, ನೀವು ಸುಮ್ಮನೆ ಆಟ ಮಾತಾಡಕ್ಕೆ ಹೋಗ್ಬೇಡ್ರಿ. ಸರ್ ಹೇಳತ್ತ ಸುಮ್ಮಿರಿ ನೀವು, ಇಲ್ಲಿ ಸುಮ್ಮಿರಿ. ಯಾಕಂತ ಕೇಳಿದ್ರ ಸರ್ ಇಲ್ಲಿ ಕೇಳ್ಬೇಕು, ತಾಯಿ ತಂದೆ ಉಪದೇಶ ಅಲ್ಲ ಮಲ್ಲಪ್ಪಗೆ ಉಪದೇಶ ಮಾಡೋದು. ಇನ್ನ ಮುಂದೆ ಸರ್ ಅವನಿಗೆ ಆಶೀರ್ವಾದ ಮಾಡಿ ಅವನಿಗೆ ಉಪದೇಶ ಮಾಡಿ ಹರಿಸಿ ಕಳಿಸೋದು. ಇರ್ಲಿ ಇರ್ಲಿ ಏತಮ್ಮ ಸುಮ್ರಿ ತಿಳಿದೈತಿ ಸುಮ್ರಿ. ಎಲ್ಲರಿಗೆ ವಿಷಯ ಭಾಳ ಗದ್ದಲ ಇಡಿಸ್ಬೇಡ್ರಿ. ಯಾಕಂದ್ರೆ ಗುರುವಿನ ಬಿಟ್ಟು ಶಿಷ್ಯ ಇಲ್ಲ, ಶಿಷ್ಯನ ಬಿಟ್ಟು ಗುರು ಇಲ್ಲ. ಲಾಸ್ಟ್ ಕಾದ ಅಲ್ಲಿ ಬಂದು ನಿಲ್ತದ ಆ ಮಾತು ಬೇರೆ. ಯಾಕಂದ್ರೆ ಸ್ವಾಮಿ ವಿವೇಕಾನಂದನ ಬಿಟ್ಟು ರಾಮಕೃಷ್ಣ ಪರಮಹಂಸ ಇಲ್ಲ. ರಾಮಕೃಷ್ಣ ಪರಮಹಂಸ ಇದ್ದಾಗ ಸ್ವಾಮಿ ವಿವೇಕಾನಂದ ಎತ್ತರ ಮಟ್ಟಕ್ಕೆ ಏರಿದ ಅಂತ ನಾವು ಹೇಳ್ತಾ ಇದ್ವಿ. ಸ್ವಾಮಿ ವಿವೇಕಾನಂದ ಇರಲಿಲ್ಲ ಅಂದ್ರೆ ರಾಮಕೃಷ್ಣ ಪರಮಹಂಸದ್ದು ಕೂಡ ಏನು ಮಾಡ್ತಿದ್ದಿಲ್ಲ, ಉನ್ನತ ಮಟ್ಟಕ್ಕೆ ಹೆಸರು ಬರ್ತಿದ್ದಿಲ್ಲ. ಇವತ್ತು ಏಕಲವ್ಯ ವೇದಾನ ಅಂತ ಹೇಳಿ ಗುರು ಏಕಲವ್ಯ ಇದ್ದಾನ ಅಂತ ಹೇಳಿ ನಾವೇನು ಮಾಡ್ತೀವಿ, ಗುರು ದ್ರೋಣಾಚಾರ್ಯನನ್ನು ನಾವು ಇವತ್ತು ಏನು ಮಾಡ್ಬೇಕಾಗ್ಯದ, ನೆನಿಬೇಕಾಗ್ಯದ. ಮಾಳು ನೀ ಸಣ್ಣವಿರಲಿ ದೊಡ್ಡವಿರಲಿ ಶಿಷ್ಯ ಅದಿ ಅಂಥೇಳಿ ಇವತ್ತು ಏನಾದ್ರೆ ಕೊಟ್ನಾಳ ಸೋಮು ಏನು ಮಾಡ್ಬೇಕಾಗ್ಯದ, ಬೆಳಕಿಗೆ ಬರಬೇಕಾಗ್ಯದ. ಆ ವದಾನ ಅಂತ ತಿಳಿದ್ರೆ ನಿನಗೆ ನೀ ಬರಬೇಕಾಗ್ಯದ. ಒಟ್ಟಾರೆಯಾಗಿ ಇವೇನದಾವ ಅಂತ ಕೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಅದಾವ ಸರ್. ಏನು ನೀವು ಹೆಚ್ಚು ಮಾಡಾಕಿದ್ರೆ ಇನ್ನೂ ಅಂತ ಯಾಕೆ ಇದು ಮುಗಿಸುವಂತ ಹೇಳ್ತಕ್ಕಂಥ ಮಾತನ್ನ ಈಗ ಹೇಳಬಾರ್ದು. ಯಾಕೆ ಈಗ ಹೇಳಿ ಅಂತ ಕೇಳಿದ್ರೆ ನಮ್ಮ ಜ್ಯೋತ್ಯಪ್ಪನ ಹೇಳಿದೆ ಸರ್, ಇದನ್ನು ಮುಂದೆ ತೀರ್ಮಾನ ಮಾಡಬೇಡ್ರಿ, ಇದೇ ಸಂದಿಗೆ ತೀರ್ಮಾನ ಮಾಡ್ರಿ ಅಂತ ಹೇಳಿದವ. ಮಾಳು ನೀನು ಕಡಿಮೆ ಇಲ್ಲ, ಅವನು ಕಡಿಮೆ ಇಲ್ಲ. ನಾನು ಹೇಳ್ತಾ ಇದ್ದೇನೆ ಸರ್, ಒಟ್ಟಾರೆಯಾಗಿ ಪುಸ್ತಕದಾಗ ಶೋಭಾ ಮಾಸ್ತರ್ ನೀ ತಂದದಿ ಆಶೀರ್ವಾದದಿಂದ ಹುಟ್ಟಿ ಬಾ ಅಂತ ಹೇಳಿ ತಂದೆ ತಾಯಿಗೆ ಆಶೀರ್ವಾದ ಮಾಡಿದ. ಅವಾಗೇನು ಗುರು ಇಲ್ಲ, ಅವಾಗ ಗುರು ಇಲ್ಲ ಸರ್. ಉಪದೇಶ ಹುಟ್ಟಿ ಬಾಂದ ನಂತರ ಸರ್ ಕೇಳ್ರಿ, ಹುಟ್ಟಿ ಬಾಂದ ನಂತರ ಏನಂದ್ರೆ ಪುಸ್ತಕ ಬರೆಯವ್ರು ಹಲವಾರು ನಮನಿ ಬರೆದಿರ್ತಾರ. ಅವ್ರು ಬರ್ದ ನಾವು ನೀವು ಸರಿ ಅಂತ ಅನ್ಬಾರ್ದು. ನಾ ಹೇಳ್ತೀನಿ ಕೇಳಿ ಸರ್, ಲಡ್ಡು ಮುತ್ಯಾಗ ಹುಟ್ಟ ಏನದಾನಪ್ಪ ಅವ ಅಂತ ಕೇಳಿದ್ರೆ ಹುಚ್ಚದಾನಂತ ಜಗ ಎಲ್ಲ ಸುತ್ತಿ ಸಾರ್ತದ. ಅಂಥವನನ್ನ ಪ್ರಶ್ನೆಗಳನ್ನು ಕೇಳಿ ಗುರು ಚೌಕಾಸಿ ಮಾಡೋದ್ರಾಗ ಏನಿರೋದಿಲ್ಲ. ಅವರು ಹುಟ್ಟನ್ನು ಪಡೆದುಕೊಂಡು ಬಂದಿರ್ತಕ್ಕಂಥ ಈ ಜಗದ್ಗುರು ಸರಿ ಅದ. ಅಟ್ಟೆ ಹೇಳೋದು ಬುಕ್ನಾಗ ಬರ್ದಾರ ನಿಲ್ಲ ಸರ್. ನಾ ಕೇಳ್ತೀನಿ ಬುಕ್ನಾಗ ಬರ್ದಾರ ನಿಲ್ಲ, ಇಲ್ಲದಾಗ ನೀ ಆಧಾರ್ ತೋರ್ಸು. ಇಲ್ಲದಾಗ ಆಧಾರ್ ಹೋಗೋದು ಬೇಡ, ನಾ ಹೆಂಗ್ ತೋರ್ಸಿ ಗಂಡಸರ ಹಂಗ ತೋರ್ಸು. ಯಾಕ್ರಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬೇಡ, ಇಲ್ಲಿ ಹೆಂಗ್ ತೋರ್ಸಿನಿ ಇಲ್ಲ ನೀ ತೋರ್ಸು. ನಾ ಆದತ್ತೆ ಹೆಂಗ್ ತೋರ್ಸಿನಿಲ್ಲ ಹಂಗ ತೋರ್ಸು. ಇವತ್ತು ನಾ ಸೋತಂಗ ನೀ ಗೆದ್ದಂಗ ನೋಡು. ಗಂಡಸರಂಗ ಪಣಸರಂಗ ಮಾತಾಡ್ಕೋಬೇಡ. ನೀ ಗಂಡಸರಂಗಿದ್ರೆ ಹಾಡಿಕೆಯಲ್ಲಿ ಚಾಲು ಆಗಲಿ. ಇವತ್ತು ಕೇಳಿಲ್ಲ ಆ ಮನ್ಯಾನವ್ರು ಅದಾರ ಇನ್ನೂ ಆದ್ರು ಬುಕ್ಕಾದ ಮೇಲೆ ಹತ್ತಾಕೋಬೇಡ. ನಾ ಒಂದ್ ಮಾತು ಇಲ್ಲಿ ಒಂದ್ ಮಿನಿಟ್ ಕೇಳ್ರಿ ಸರ್, ಇಲ್ಲಿ ಕೇಳ್ರಿ. ಬರ್ತದ ಬುಕ್ಕ ನಂಬ್ತೇನ ಬೋರಾಜ್ ಹಾಲು ಮತ್ತ ಒಳಗೆ ಏನ್ ಬರ್ದಾನ ಗೊತ್ತಿಲ್ಲ. ಬುಕ್ 108 ಹೇಳ್ತಾವ ನೋಡು. ನೀವು ಬುಕ್ ಸುಳ್ಳು ಐತದ ಸರ್. ಏನು ಗೊತ್ತಬಿಟ್ರಿ ನೀ ಯಾವ್ದಾರ ಬುಕ್ ಆತ ನಾನು ಮುಂದೆ ಅದನ್ನ ಹೇಳಕ್ ಗಂಡಸರಂಗ ಕರೆ ಐತಂದ್ರೆ ಹಾಡಿಕೆ ಚಾಲು ಮಾಡೋದು ಹೋಗೋದು. ಇಬ್ರು ಕೊಂಡು ಸರ್, ನೀವು ಇಬ್ರು ಕೊಂಡು ಸರ್. ನೀವು ಹಂಗಲ್ರಿ, ಏನ್ ಇಬ್ರು ಕೊಂಡ್ರಿ, ಏನ್ ಇಬ್ರು
ಮಾತಲ್ರಿ ಮತ್ ಬುಕ್ಕ ತಂದಿರಿ ಇಲ್ಲ ತಾನು ತೋರಿಸ್ಬಿಡ್ರಿ ಎರಡೂ ಮೇಳದೊಳಗ ಒಂದ ತೀರ್ಮಾನ, ಗುರುని ಬಿಟ್ಟು ಶಿಷ್ಯ ಅಲ್ಲ, ಶಿಷ್ಯನ ಬಿಟ್ಟು ಗುರು ಇಲ್ಲ. ಚಿತ್ತ ಡಬ್ಬ, ಡಬ್ಬ ಚಿತ್ತದ. ದಯಮಾಡಿ ಇಬ್ರು ಮಾತಾಡೋಂಗಿಲ್ಲ, ಹಾಡ ಪ್ರಾರಂಭ ಮಾಡ್ಬೇಕು. ಗುರು ಶಿಷ್ಯರ ವಾದ ಬೆಳ್ಸಕತ್ತೀವಿ, ಅಲ್ಲ ಬೆಳ್ಸಕ್ಕಿಲ್ಲ, ಕಡಿಮೆ ಇಲ್ಲ. ಓಕೆರೆ ಈಗ ಮತ್ತೊಂದೇನು ವಾದ ಇಲ್ಲ, ಅವರು ಬುಕ್ಕ ತಂದಾರ. ಕೆಲವೊಂದು ಬುಕ್ನ್ಯಾಗ ನೋಡ್ರಿ ಸಿಕ್ಕಂಗ್ ಬರ್ದಾರ, ನಾವು ಸಿಕ್ಕಂಗ್ ಬರ್ದಿ ಇಲ್ಲಿ ಹೇಳ್ಬಾರ್ದು ಸರ್, ಬಿಟ್ಟು ಬಿಡುದ ಅದನ್ನ. ಲಡ್ಡು ಮುತ್ಯ ಏನಪ್ಪಾ ಅಂದ್ರೆ ಅವ ಬಾಲ್ಯದಿಂದ ಹುಟ್ಟದಿಂದ ಏನಿದ್ದವ ಅವ್ನು ಹುಚ್ಚತ್ತಿದ್ರ ಅವ ಯಾರ್ಯಾರ ಮನ್ಯಾಗ ಹೋಗ್ಯ ನಾವೆಲ್ಲ ಹಾಕೋತ್ ಹೋಗ್ಯಾವ. ಅವಂಗ ಗುರೂಪ ಉಪದೇಶ ಮಾಡಿ ಆ ಗುರುವಿನ ಪ್ರಕಾರ ನಡೆದಾನ ಅಂತ ಹೇಳಿ ನಾವು ಇಲ್ಲಿ ಬುಕ್ನ್ಯಾಗ ಓದಿಲ್ಲ. ಒಂದು ಬುಕ್ನ್ಯಾಗ ಬರ್ದಿರ್ಬೇಕು. ನೀವು ಎಲ್ಲರೇ ನಾವ್ ಇಲ್ಲ ಅನ್ನೋದಿಲ್ಲ, ಅದಕ್ಕ ಇಲ್ಲ ಅಂದಿಲ್ಲ, ಅದಕ್ಕ ನಾವ್ ಇಲ್ಲ ಅಂದಿಲ್ಲ. ಓದ್ಕೊಂಡಿ, ನೀವು ಓದ್ಕೊಂಡ್ ಪ್ರಕಾರ ಹೇಳಿದಿ. ಆದ್ರೆ ಜನರೂಢಿ ಪ್ರಕಾರ ಏನಪ್ಪಾ ಅಂತ ಕೇಳಿದ್ರ ಲಡ್ಡು ಮುತ್ಯಾಗ ಏನಪ್ಪಾ ಅಂತ ಕೇಳಿದ್ರ ಅವ ಹುಟ್ಟನ ಏನದಾನ ಅಂತ ಕೇಳ ತತ್ವಜ್ಞಾನಿ ಇದ್ದ. ಅವ ಎಲ್ಲ ಜಗದ್ಗುರು ರೇವಣಿಸಿದ್ದಂಗ ಅವೇನ್ ಆಡ್ತಿದ್ದೋ ಅದು ಆಗ್ತಿತ್ತು. ಅವ್ ತಂದೆ ತಾಯಿನ ಕಳ್ಕೊಂಡ ಜಗತ್ ಮೇಲೆ ಏನ್ ಆಗ್ತಿದ್ದು ಅಂದದ ವಿನಂತಿ ಐತಿ. ಅವ್ರ ಇಲ್ಲ ತಾನ್ ತೋರ್ಸೋದ್ರ ಅಲ್ಲ, ಇಲ್ಲಂತೂ ಬೇಡ, ಹೌದತ್ತು ಬೇಡ. ಹಂಗ ತೋರ್ಸ್ರಿ ನೀ ತೋರ್ಸಿದಿಪ್ಪ, ನಿನಗೆ ಶಬಾಷ್ ಅಂದಿ ನಾಕೊಂಡು ಮತ್ತೆ ತೋರ್ಸ್ರಿ. ನಾವು ಸೋಲುಗಳು ಮುಖ್ಯ ಅಲ್ಲ. 108 ಬುಕ್ಗಳು 108 ತರ ಹೇಳ್ತಾವ. ನೀವು ಹೇಳಿ ತೋರ್ಸ್ರಿ. ಮಧ್ಯಾಹ್ನ ಅವ್ರಿಗೆ ಫೋನ್ ಹಸ್ತನ, ನೀವು ಲಡ್ಡು ನಾ ಹೆಂಗ್ ತೋರಿಸ್ತೀನಿ ಅಲ್ಲ ಹಂಗ ತೋರ್ಸ್ರಿ. ನೀವು ನೀವು ಗೋಲ್ಗುಮಟ್ಟ ನಾನೇ ಕಟ್ಸಿನಿ ಅಂತ ನಿಮ್ಮ ಅತ್ತವ್ರಿಗೆ ನಾವೇನ್ ಮಾಡ್ಬೇಕು? ಅದಕ್ಕ ಒಂದ್ ಎಕರೆ ಹೊಲ ಬಂದ್ರೆ 50 ಎಕರೆ ಹೊಲ ತೋರ್ಸ್ಬೇಕು. ಆ ಮನ್ಯಾನವ್ರ ನಂಬರ್ ಹೇಳ್ತಾನು, ನಾನು ಮತ್ತೊಬ್ರು ಮನೆಯವ್ರ ನಂಬರ್ ಹೇಳ್ತೀನಿ. ನಾನು ಹಂಗಾರ ಹೇಳ, ನೀವ್ ಹೇಳ ಹಂಗ ಹಚ್ಕೊಳೋರಿಗೆ ಇಲ್ಲ, ಅವ್ರಿಗೆ ತೋರ್ಸ್ರಿ. ಯಾಕಂತ ಕೇಳಿದ್ರೆ ಅದ ಉಲ್ಕುತಕ ಬಸರಲ್ಲತ್ತ ಜಗಳಾಡ್ತಕ್ಕ ಜಗಳ ಅಲ್ಲ, ದಿನ ಅತಿರ್ತಾರಲ್ಲ ಇವ ಹೆಣ್ಮಕ್ಳೆಲ್ಲ. ಅದಕ್ಕಾಗಿ ಅದು ವಿಷಯ ಬೇಡ, ಇದು ಅದನ್ನ ಇಟ್ಬಿಡ. ನಾ ವಿಷಯ ಕ್ಲಿಯರ್ ಮಾಡ್ತೀನಿ ಕೊಂಡು. ಅಲ್ಲ, ಇಬ್ರು ಮೈಕ್ ಹಿಡಿಂಗಿಲ್ಲ. ಅವರು ಬುಕ್ ಸರ್, ನಾ ಹಿರಿಯರ್ ಇನ್ನಿಲ್ಲ, ನೀವು ಕೂತ್ ಬಿಡ್ರಿ. ಸೋಮು ನೀಕೊಂಡು ಬುಕ್ ಕೊಂಡು ನೀಕೊಂಡು